ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಆದಂತಹ ಮಳೆ ಇದೆಯಲ್ಲ, ಇತಿಹಾಸದಲ್ಲೇ ದಾಖಲೆ ಮಳೆ ಅದು. ಏಪ್ರಿಲ್ ತಿಂಗಳ ಇತಿಹಾಸದಲ್ಲಿ ಅತಿ ದೊಡ್ಡ ವರ್ಷಧಾರೆ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಬರೋಬ್ಬರಿ 111 ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ. 2001ರಲ್ಲಿ ಏಪ್ರಿಲ್ 19ನೇ ತಾರೀಕಿಗೆ ಈ ರೀತಿ ಮಳೆಯಾಗಿತ್ತು. ಸುಮಾರು 26 ವರ್ಷದ ನಂತರದಲ್ಲಿ ಮತ್ತೆ ಇಂತಹ ಮಳೆ ಏಪ್ರಿಲ್ ತಿಂಗಳಲ್ಲಿ ಬಂದಿರೋದು. ನೋಡಿ, ದಾಖಲೆಯ ಮಳೆ ಬೆಂಗಳೂರಿನಲ್ಲಿ ನಿನ್ನೆ ಬಂದಿರೋದು. ಸುರಿದಿದ್ದು ಒಂದು 3ರಿಂದ 4 ಗಂಟೆ. ಆದರೆ ಯಾವ ದೊಡ್ಡ ಮಟ್ಟದ ಅವಾಂತರ, ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅಂದ್ರೆ 111 ಮಿಲಿಮೀಟರ್ನಷ್ಟು ಮಳೆಯಾಗಿರೋದು. ಬೆಂಗಳೂರಿನಲ್ಲಿ ಇನ್ನೂ 3 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಹವಾಮಾನ ಇಲಾಖೆಯ ಪ್ರಕಾರ ಇನ್ನೂ 3 ದಿನ ಮಳೆಯಾಗತ್ತೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ನಿನ್ನೆಯೂ ಕೂಡ ಮಳೆಗೂ ಮುಂಚೆ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇತ್ತು. ಅದಾದ ನಂತರದಲ್ಲಿ ದೊಡ್ಡ ಪ್ರಮಾಣದ ಮಳೆ ಆಯಿತು. ಈಗ 3 ದಿನಗಳ ಕಾಲ ಇಂಥದ್ದೇ ಮಳೆ ಆಗುವಂತಹ ಸಾಧ್ಯತೆಗಳನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. Hot weather season and ಈ ತರ ಮೆಸೋಸ್ಕೇಲ್ ಫೆನೋಮಿನಾ ಮೀನ್ಸ್ ಗುಡುಗು ಮಿಂಚು ಗಾಳಿ ಆನೆಕಲ್ಲು ಸಹಿತ ಮಳೆ ಈ ಸೀಸನ್ಸ್ ಪ್ರಿಡಾಮಿನೆಂಟ್ ಫೀಚರ್. and moreover nenne there was one trough or wind discontinuity from north interior Karnataka to Komorin area passing through south interior Karnataka at 0.9 kilometers above mean sea level. So this was the main reason. ಆಮೇಲೆ ಬಿಸಿಲು ಇತ್ತು, ಮಾಯಿಶ್ಚರ್ ಇತ್ತು. So there was sufficient features for the development of such a phenomena and intense rainfall activity. ಇವತ್ತು ಕೂಡ ದಕ್ಷಿಣ ಒಳನಾಡಲ್ಲಿ ಒಂದೆರಡು ಸ್ಥಳಗಳಲ್ಲಿ ಗುಡುಗು ಮಿಂಚು ಗಾಳಿ ಮೋರ್ ದ್ಯಾನ್ ಈವನ್ 60 ಕಿಲೋಮೀಟರ್ಸ್ ಪರ್ ಅವರ್ ಮಳೆ ಬರುವ ಸಾಧ್ಯತೆ ಇದೆ, ಇನ್ಕ್ಲೂಡಿಂಗ್ ಬೆಂಗಳೂರು. ವಿ ಹ್ಯಾವ್ ಗಿವೆನ್ ಆರೆಂಜ್ ಅಲರ್ಟ್ ಫಾರ್ ಫ್ಯೂ ಡಿಸ್ಟ್ರಿಕ್ಟ್ಸ್ ಓವರ್ ಸೌತ್ ಇಂಟೀರಿಯರ್ ಕರ್ನಾಟಕ. ದಕ್ಷಿಣ ಒಳನಾಡಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಆನೆಕಲ್ ಮಳೆ ಇವತ್ತು ನಾಳೆ ಕೂಡ ಬರುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಸಾಮಾನ್ಯದಿಂದ ಸ್ವಲ್ಪ ಹೆಚ್ಚು ಮಳೆ ಕೂಡ ಬರುವ ಸಾಧ್ಯತೆ ಇದೆ ಇವತ್ತು ನಾಳೆ. and rainfall activity will be decreasing, but it is likely to happen for the next 3-4 days. Heating increases, and when moisture is there that evaporates and amele the lifting happens, moisture cloud form agutte. And if the cloud extends below the freezing level, like we know that when we go up in the atmosphere, temperature decreases with height. So at one particular level that 0 degree isotherm comes. So adu mele when the cloud develops, ice crystals form, and when there are more in number, and when the cloud is not able to hold the ice crystals anymore, it pours down in the form of hail. ವಿಪರೀತ ಬಿಸಿಲು ಏನೂ ಇಲ್ಲ. ಇಟ್ ಈಸ್ ಹಾಟ್ ವೆದರ್ ಸೀಸನ್ and just ಇದು ಸಾಮಾನ್ಯಕ್ಕಿಂತ up to 2 degrees centigrade above normal ಇದೆ. It is a common phenomena during this season. ಇದು ಬಿಸಿಲು ಕಾಲನೇ, and this rainfall activity which is happening now ಇದು ಕೂಡ ಬಿಸಿಲು ಕಾಲ ಮಳೆನೇ.